ಒಂದಕ್ಕಿಂತೊಂದು ಸೂಪರ್. ಸ್ವಲ್ಪ ಕೊದಿಬೇಕು, ಚೆನ್ನಾಗಿ ಬಿಡ್ಬೇಕು ಆ ರಸಲ್ಲ. ಅದು ಬೆಂದು ಆ ರಸಲ್ಲ ಬಿಟ್ಕೊಂಡಾಗ ಹುಳಿ ಹೊಂದತ್ತೆ ಒಳ್ಳೆ. ಈ ತರ ಇರುತ್ತೆ ನೋಡಿ, ಗಾತ್ರ ಅನ್ನೋದು ಹಾಗೆ ಇರುತ್ತೆ. ನಾವು ಕೇಳಿದ, ನೀವು ಕೇಳಿದ ಮಾವಿನ ಹಣ್ಣಿನ ಸಾರು, ಗೋಪಾಲ್ ಕೃಷ್ಣ ಅವರ SGK ಕ್ಯಾಟರಿಂಗಿನ ಸೊಬಗು. ರಸಭರಿತ, ಅದ್ಭುತ, ರುಚಿ ಭರಿತ, ವೈಭೋಗ. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ಹನುಮಂತನಗರ SGK ಕ್ಯಾಟರಿಂಗ್, ನಮ್ಮ ಅಚ್ಚುಮೆಚ್ಚಿನ ಗೋಪಾಲ್ ಕೃಷ್ಣ ಅವರು. ನಾವು ನಮ್ಮ ಬಳಗದ ಮನೆಯ ಫಂಕ್ಷನ್ಗೆ ಗೋಪಾಲ್ ಕೃಷ್ಣ ಅವರ ಒಂದು ಸಣ್ಣ ಪ್ರಮಾಣದ ಅಡುಗೆ ಮಾಡಿಸಿದ್ವಿ. ಏನು ರುಚಿ ಇತ್ತು, ನನಗೆ ಸಭಾಷ್ ಕೊಡಕತ್ತೀರಿ ಎಲ್ಲರೂ. ಅದ್ಭುತ ಅಂಥೇಳಿ ರುಚಿ. ಸೊ ಇಂಥ ಒಂದು ಶೆಫ್ಗಳು ನಮ್ಮ ಚಾನಲಲ್ಲಿ ಆಗಾಗ ಕೆಲವು ಅದ್ಭುತ ರೆಸಿಪಿ ತೋರಿಸ್ತಾ ಇರ್ತಾರೆ. ಇವತ್ತು ಈ ಒಂದು ಸೀಸನಿಗೆ ತಕ್ಕಂಗೆ ಮಾವಿನ ಹಣ್ಣು, ಆ ಹಣ್ಣಿನ ಸಾರು. ಸೊ ಮಾವಿನ ಹಣ್ಣಿನ ಸಾರು, ಇವ್ರ ರುಚಿನೇ ಬೇರೆ. ಬನ್ನಿ ನೋಡೋಣ. ನಮಸ್ಕಾರ ಸರ್. ನಾನು ವೀಕ್ಷಕರಿಗೆ ಇವತ್ತು ವಿಶೇಷವಾದ ಒಂದು ಮಾಹಿತಿ ಕೊಟ್ಟೆ. ಏನಂದ್ರೆ, ನಮ್ಮ ಬಳಗದ ಒಂದು ಮನೆಯಲ್ಲಿ ಫಂಕ್ಷನ್ಗೆ ಅದ್ಭುತ, ಅವರೆಲ್ಲರೂ ನನಗೆ ಶಭಾಷ್ ಹೇಳಕತ್ತಾರ ಅಲ್ವಾ, ಎಂತ ರುಚಿ ಅಂತ ಹೇಳಿ. ನನಗೆ ಎಷ್ಟು ಖುಷಿ ಆಯ್ತಂದ್ರೆ, ಅಂತ ಒಂದು ಶೆಫ್ ನಮ್ಮ ಚಾನಲ್ ಇದ್ದಾರೆ. ನಮ್ಮ ಅಡುಗೆನ ನಾವು ಹೇಳ್ಕೊಳ್ಳೋದಲ್ಲ, ಊಟ ಮಾಡಿ ಹೇಳ್ಬೇಕು. ಸೊ ಅವತ್ತು ಏನ್ ಮಾಡಿಸಿದ್ವಿ ನಾವು, ಮಾವಿನ ಹಣ್ಣಿನ ಸಾರು, ಅದು ವೀಕ್ಷಕರು ಕೇಳಿದ್ರು ಸರ್. ಮಾಡ್ಬೇಕು. ಆಯ್ತು, ರೆಡಿ ಮಾಡ್ಕೊಂಡ್ಬಿಟ್ಟು ಎಲ್ಲ ರೆಡಿ ಇದೆ ನೋಡಿ. ಈಗ ಮಾವಿನ ಹಣ್ಣಿನ ಸಾರು ಇದೆ ನೋಡಿ. ಮಾವಿನ ಹಣ್ಣು ಸಣ್ಣ ಸಣ್ಣ ಸರ್, ಮೊದಲು ಮೇನ್ ಇದಕ್ಕೆ ಮಾವಿನ ಹಣ್ಣು, ಸಕ್ಕರೆ ಗುತ್ತಿ ಮ್ಯಾಂಗೋ ಅಂತ ಇದು. ಹೌದೌದು, ಇದು ಸಿಗೋದು ಅಪರೂಪ. ಸೀಸನ್ ಅಲ್ಲಿ ಒಂದು 15 ದಿನ ಸಿಗುತ್ತೆ. ಮೇನ್ ಮಿಡ್ಲಲ್ಲಿ ಸಿಗುತ್ತೆ, ಸೀಸನ್ ಮಿಡ್ಲಲ್ಲಿ. ಆಯ್ತಾ, ಎಲ್ಲಾ ಟೈಮಲ್ಲಿ ಸಿಗಲ್ಲ ಇದು. ಮಾವಿನ ಹಣ್ಣು ಇರೋ ತನಕ ಇರಲ್ಲ, ಮಧ್ಯದಲ್ಲಿ ಒಂದು 15 ದಿನ ಇದು ಹಣ್ಣು ಇರುತ್ತೆ. ಸಕ್ಕರೆ ಗೋಟ್ ಚಿಕ್ಕದಾಗಿರುತ್ತೆ. ಇದು ಸಿಪ್ಪೆ ತೆಗೆದು ಇದನ್ನು ಮಾವಿನ ಹಣ್ಣಿಂದ ಸಾರು ಮಾಡೋದು ಹೇಳ್ತೀನಿ. ಇದ್ರಲ್ಲಿ ಹುಳಿಯು ಮಾಡ್ಬೋದು, ಸಾರು ಮಾಡೋದು ಹೇಗಂತ ತೋರಿಸ್ತೀನಿ. ಆಯ್ತಾ, ಅದಕ್ಕೆ ಇಟ್ಟಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಿಂಗಿದೆ ನೋಡಿ. ಆಯ್ತಾ, ಬೇಳೆ ಕಟ್ಟಿದ್ದು ಬೇಸಿ ಇಟ್ಕೊಂಡಿರೋದು ಬೇಳೆ ನೀರು. ಆಯ್ತಾ, ತುಪ್ಪ, ಹುಣಸೆಹಣ್ಣಿನ ರಸ, ಕೊತ್ತಂಬರಿ, ಕರಿಬೇವು, ಒಗ್ಗರಣೆ, ಸ್ವಲ್ಪ ರೆಡಿಗೆ ಒಗ್ಗರಣೆ ಇದು. ಆಮೇಲೆ ಬ್ಯಾಡಗಿ, ಮೆಂತ್ಯ, ಜೀರಿಗೆ, ಧನಿಯಾ, ಕಾಳುಮೆಣಸು, ಇಂಗು, ಕಡಲೆಬೇಳೆ, ಉದ್ದಿನಬೇಳೆ ಎರಡೂ ಇದೆ ಇದರಲ್ಲಿ. ಆಯ್ತಾ, ತೆಂಗಿನಕಾಯಿ ತುರಿ ಇದು ರಸ, ಉಪ್ಪು, ಪುಡಿ ಉಪ್ಪು, ಕಲ್ಲುಪ್ಪು, ಇಷ್ಟು ಐಟಮ್ ಇರುತ್ತೆ. ಈಗ ನೋಡಿ, ಮಾಡ್ತಾ ಮಾಡ್ತಾ ಒಂದೊಂದು ಹೇಗೆ ಮಾಡೋದು ಅಂತ ಒಂದೊಂದು ಅಳತೆ ಹೇಳ್ತೀನಿ. ಆ ಪ್ರಮಾಣದಲ್ಲಿ ಹುಳಿ ಸಾರು ರೆಡಿ ಆಗುತ್ತೆ. ಇದಕ್ಕೆ ಬೇಕಾಗುವಂತ ಸಾರಿಗೆ ಮಸಾಲೆ ಅಂದ್ರೆ ಸಾರಿನ ಪುಡಿ ತರನೇ ಸ್ವಲ್ಪ ಕೊಬ್ಬರಿ, ತೆಂಗಿನಕಾಯಿ ಎಲ್ಲ ಹಾಕಿ ಹೇಗೆ ಮಸಾಲೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಸ್ವಲ್ಪ ಆಯಿಲು, ಒಂದು 2 ಟೀ ಸ್ಪೂನ್ ಆಯಿಲು. ಮೊದಲನೇದಾಗಿ ಇದಕ್ಕೆ ಎಣ್ಣೆ ಕಾದಿದೆ. ಇದಕ್ಕೆ ಒಂದು ಇಂಕ್ ಪೀಸ್ ಚಿಕ್ಕದು. ಆಯ್ತಾ, ಸಣ್ಣದಾಗಿ ಹಾಕೊಂಡಿದ್ದೀನಿ, ಸಾಕಾಗತ್ತೆ ಇಷ್ಟೇ. ಒಂದು ನಿಮಿಷ ಉದ್ದಿನಬೇಳೆ, ಕಡಲೆಬೇಳೆ ಸ್ವಲ್ಪ, ಅರ್ಧ ಟೀ ಸ್ಪೂನ್ ಆಗಷ್ಟು ಮೆಣಸು, ಅರ್ಧ ಟೀ ಸ್ಪೂನ್ ಮೆಂತ್ಯ, ಮೆಣಸು, ಪೆಪ್ಪರ್. ಆಯ್ತಾ, ಫ್ರೈ ಆದ್ಮೇಲೆ ಧನಿಯಾ ಒಂದು 4 ಟೀ ಸ್ಪೂನ್. ಆಯ್ತಾ, ಬ್ಯಾಡಗಿ ಮೆಣಸು 25 ಗ್ರಾಮ್ ಇದೆ. 25 ಗ್ರಾಮ್ ಇರ್ಬೋದು. ಒಂದು 25 ಗ್ರಾಮ್ ಅಂದ್ರೆ ಒಂದು 15 ಪೀಸ್ ಬರುತ್ತೆ. ಹೌದೌದು, 15 ಕೋಡ್ ಬರುತ್ತೆ. ಆಯ್ತಾ, ಅದಾದ್ಮೇಲೆ 2 ಟೀ ಸ್ಪೂನ್ ಜೀರಿಗೆ, 2 ಟೀ ಸ್ಪೂನ್ ಜೀರಿಗೆ, 2 ಟೀ ಸ್ಪೂನ್ ಆಗುವಷ್ಟು. ಆಯ್ತಾ, ಈ ಅಳತೆ ಬಹಳ ಇಂಪಾರ್ಟೆಂಟ್. ಅಳತೆ ಹೌದೌದು, ಅಲ್ಲ ತೀರಾ ಅಳತೆ ಮಾಡೋಕ್ಕಾಗಲ್ಲ, ಒಂದು ಕಣ್ಣು ಅಳತೆ. ಆಯ್ತಾ, ಒಂದು ಕಣ್ಣು ಅಳತೆ ಇರುತ್ತೆ ಇದಕ್ಕೆಲ್ಲ. ನೋಡಿ, ಇದಕ್ಕೆ ಸ್ವಲ್ಪ ಕರ್ಬೇವು, ಆಮೇಲೆ ಕಾಯಿ ತುರಿ, ಒಂದು ಅರ್ಧ ಕಡಿ ಕಾಯಿ, ಅರ್ಧ ಗಿಟ್ಕು ಹಸಿಕಾಯಿ. ಕೊನೆಯದಾಗಿ ಅರಿಶಿಣ ಪುಡಿ. ಆಯ್ತಾ, ಅರ್ಧ ಟೀ ಸ್ಪೂನ್ ಆಗಿದೆ ಇದು. ಇದೀಗ ರೆಡಿ ಆದ್ಮೇಲೆ ಇದನ್ನ ಗ್ರೈಂಡ್ ಮಾಡ್ಬೇಕು, ರುಬ್ಕೊಳ್ಬೇಕು.
ಮಾವಿನ ಹಣ್ಣಿನ ಸಾರು. ಮಾವಿನ ಹಣ್ಣಿನ ಸಾರು. ಸಾರು ಇದಕ್ಕೆ ಬೇಕಾಗ ಪೌಡರ್ ಇದು. ಹೌದು ಇದೇ ಮೇನು. ಹೌದು. ಹಾ. ಪೌಡರ್ ಮಾಡಿ ಹಾಕೊಳ್ಬಹುದು. ಪೌಡರ್ಗಿಂತ ಗ್ರೈಂಡ್ ಮಾಡಿ ಹಾಕಿದಾಗ ಸ್ವಲ್ಪ ಕಾಯಿ ತುರಿ ಹಾಕಬೇಕು. ಯಾಕಂದ್ರೆ ಕಾಯಿ ತುರಿ ಹಾಕಿದ್ವಲ್ಲ, ಗ್ರೈಂಡೇ ಮಾಡ್ಬೇಕಿದು, ಪೌಡರ್ ಮಾಡೋಂಗಿಲ್ಲ. ಎಸ್ ಸರ್. ಈಗ ಮನೋಜ್ ಇದನ್ನ ಗ್ರೈಂಡ್ ಮಾಡ್ಕೊ ಬನ್ನಿ ಆಯ್ತಾ, ತರಿಯಾಗಿ. ಇದೀಗ ತೊಳೆದಿಟ್ಟಿರೋಂಥ ಮಾವಿನ ಹಣ್ಣು ಆಯ್ತಾ, ತೊಳೆದಿಟ್ಟಿರೋದು. ಇದನ್ನಿಗೆ ಸಿಪ್ಪೆ ತೆಗಿಬೇಕು. ಸಿಪ್ಪೆನ ವೇಸ್ಟ್ ಅದು ಬಿಸಾಡ್ಬೇಕು, ಬೇರೆ ಗೋಟ್ ಮಾತ್ರ. ನೋಡಿ ಇದು ಹೆಂಗ್ ಬರುತ್ತೆ ನೋಡಿ ಮಾವಿನ ಹಣ್ಣು, ಅದು ರುಚಿ. ಮ್ಯಾಂಗೋ ಅನ್ನೋದೇ ಹಾಗೆ. ಹೌದು, ಅವ್ರು ಲೈವ್ ಆಗಿ ನಾವು ತಿನ್ಬೇಕಾದ್ರೆ ಒಂದ್ ಕಡೆಗೆ ಮಾವಿನ ಹಣ್ಣಿಂದು ರುಚಿ, ಇನ್ನೊಂದ್ ಕಡೆಗೆ ಸಾರಿನ ಮಸಾಲ. ಹೌದು, ಆಹಾ, ಮಾವಿನ ಹಣ್ಣಿನ ಘಮ ಬರ್ಬೇಕದು. ಹೌದು, ಅದ್ರಲ್ಲಿ ಮಾವಿನ ಹಣ್ಣು ತುಂಬಾ ಮಾಡ್ಬೋದು. ಗೊಜ್ಜು, ಹುಳಿ, ಸಾರು, ಆಮೇಲೆ ಮ್ಯಾಂಗೋ ಸ್ವೀಕರಣೆ. ಹೌದು, ತರದಲ್ಲಿ ಇರುತ್ತೆ. ಮ್ಯಾಂಗೋ ಬರ್ಫಿ, ಮ್ಯಾಂಗೋ ರಸಮಲೈ. ಬನ್ನಿ ಮನೋಜ್ ಬನ್ನಿ. ನೋಡಿ ಮಸಾಲ ರೆಡಿ ಆಗಿದೆ. ಈ ಟೈಪ್ ಇರ್ಬೇಕಿದು ಆಯ್ತಾ, ಇಷ್ಟೇ ತರಿ ಇರ್ಬೇಕು. ಕರೆಕ್ಟ್ ಆಗಿದೆ, ಸರಿ ಇದೆ ಆಯ್ತಾ. ಈಗ ಮಾಡೋದು ಹೇಗಂತ ತೋರಿಸ್ತೇನೆ. ಖಾಲಿ ಬಾಂಡ್ಲಿ ಇದೆ, ಅದಕ್ಕೆ ಒಂದು 2-3 ಟೀ ಸ್ಪೂನ್ ತುಪ್ಪ ಆಯ್ತಾ. ತುಪ್ಪದ ನಂತರ 2 ಮೆಣಸಿನ್ಕಾಯಿ, 2-3 ಆಯ್ತಾ, ಸಿಗ್ಗಿಟ್ಟಿರುವಂಥ ಮೆಣಸಿನ್ಕಾಯಿ. ಸ್ವಲ್ಪ ಕರಿಬೇವು. ಸ್ವಲ್ಪ ನೀರು ಹಾಕಿ ಆಯ್ತಾ. ಹುಣಸೆಹಣ್ಣಿನ ರಸ, ಸ್ವಲ್ಪ ಹುಳಿ. ಹಣ್ಣು ಸಿಹಿ ಇರುತ್ತೆ, ಹುಳಿ ಕಡಿಮೆ ಇರುತ್ತದ, ಅದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸ. 25 ಗ್ರಾಮ್ ಆಗೋಷ್ಟು ಅಳತೆ ಪ್ರಕಾರ ಬೇಕು, ಸಾಕಾಗತ್ತೆ ಆಯ್ತಾ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಟೀ ಸ್ಪೂನ್ ಆಗೋಷ್ಟು ಉಪ್ಪು, ರುಚಿ ತಕ್ಕ. ಆಮೇಲೆ ನೋಡೋಣ, ಬೇಕು ಕಡಿಮೆ ಆದ್ರೆ ಆಮೇಲೆ ಹಾಕೊಳ್ಳೋಣ ಆಯ್ತಾ. ಈಗ ಮಾವಿನ ಹಣ್ಣು ಹಾಕ್ತಿದ್ವಿ ನೋಡಿ, ಬಿಡ್ಸ್ಕೊಂಡಿರೋದು, ಸಿಪ್ಪೆ ಬಿಡ್ಸಿರೋದು. ಸ್ವಲ್ಪ ಕೊದಿಬೇಕು, ಚೆನ್ನಾಗಿ ಬಿಡ್ಬೇಕು ರಸ ಎಲ್ಲ. ಅದು ಬೆಂದು ಆ ರಸ ಎಲ್ಲ ಬಿಟ್ಕೊಂಡಾಗ ಹುಳಿ ಹೊಂದತ್ತೆ ಒಳ್ಳೆ. ಸಕ್ಕರೆ ಗುತ್ತಿನೇ ಆಗ್ಬೇಕಾ ಸರ್ ಇದಕ್ಕೆ? ಹೌದು, ಸಕ್ಕರೆ ಗುತ್ತಿ ಹಾಕೋದ್ರಿಂದ ಅದು ಸ್ವಲ್ಪ ಸೈಜ್ ಚಿಕ್ಕದಾಗಿರುತ್ತೆ. ಮತ್ತೆ ಅದ್ರ ಕಂಡ ಅನ್ನೋದು, ಯಾಕಂದ್ರೆ ಗೋಟ್ ಚಿಕ್ಕದದು, ಅದು ಚೆನ್ನಾಗಿ ಸಿಗುತ್ತೆ. ಬಾಯಲ್ಲಿ ಕೈ ಹಿಡ್ಕ ತಿನ್ಬಹುದು. ದೊಡ್ಡದಂದ್ರೆ ಗಾತ್ರ ದೊಡ್ಡದಾಗತ್ತಲ್ಲ. ನೋಡಿ ಒಳ್ಳೆ ತಲೆಗೆ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಆಗುತ್ತೆ ಅಂತ. ಇದು ಲಾಸ್ಟ್ ಟೈಮಲ್ಲಿ ಇದ್ರ ಗೊಜ್ಜು ಮಾಡಿದೀವಿ ನಾವು. ಆಮೇಲೆ ಚಿಕ್ಕದೊಂದು 2 ತುಂಡು ಬೆಲ್ಲ ಆಯ್ತಾ, ಅಷ್ಟೇ ಸಾಕು. ಎಲ್ಲ ರುಚಿನೂ ಒಂದು ಲೆವೆಲ್ ತರುತ್ತೆ. ಆಮೇಲೆ ಬೇಳೆ ಕಟ್ಟು ಅಂದ್ರೆ ಬೇಳೆ ನೀರು, ಬೇಯಿಸ್ಕೊಂಡಿರೋ ನೀರು. ಎಷ್ಟು ಬೇಳೆ? ಇದು ಒಂದು 50 ಗ್ರಾಮ್ ಇರ್ಬೋದು ಅಷ್ಟು. ಅದಕ್ಕೆ ಚೆನ್ನಾಗಿ ಕುದಿಬೇಕಿದು. ಅದಾದ್ಮೇಲೆ ಮಸಾಲೆ ಹಾಕ್ಬೇಕು, ಸ್ವಲ್ಪ ಅರಿಶಿಣ ಅಷ್ಟೇ. ಚೆನ್ನಾಗಿ ಕುದಿಲಿ, ಎಲ್ಲ ಹಣ್ಣು ರಸ ಎಲ್ಲ ಬಿಟ್ಕೊಳ್ಬೇಕು. ಆ ಫ್ಲೇವರ್ ಅನ್ನೋದು ನಮ್ಗೆ ಗೊತ್ತಾಗ್ಬೇಕು. ಕಡಿಮೆ ಇದು ಚೆನ್ನಾಗಿ ಬೆಂದಿದೆ. ಹುಳಿ, ಉಪ್ಪು, ಖಾರ 3 ಚೆನ್ನಾಗಿ ಹಿಡ್ಕೊಂಡಿದೆ. ಆ ಮಾವಿನ ಹಣ್ಣು ಹಾಗೆ ಚೆನ್ನಾಗಿ ಬಿಟ್ಕೊಂಡಿದೆ ನೋಡಿ ಆಯ್ತಾ. ಈಗ ಮಸಾಲೆ ಹಾಕ್ತೀನಿ. ಮಸಾಲೆ ರೆಡಿ ಇದೆ, ರುಬ್ಬಿರುವಂಥ ಮಸಾಲೆ. ಇದು ಹೀಗೂ ಹಾಕ್ಬೋದು, ಪುಡಿ ರೂಪದಲ್ಲೂ ಹಾಕ್ಬೋದು. ಸಾರಿನ ಪುಡಿ ಹಾಕ್ತೀವಲ್ಲ ಹಾಗೆ. ಯಾಕಂದ್ರೆ ಕಾಯಿ ಹಾಕಿದೀವಿ ಈಗ, ತೆಂಗಿನಕಾಯಿ ಹಾಕಿದೀವಲ್ಲ, ಆದ್ರಿಂದ ಹಿಂಗೆ ಹಾಕೋದೇ ಉತ್ತಮ ಆಯ್ತಾ. ಇಲ್ಲ ಪುಡಿ ಮಾಡ್ಕೊಳಕ್ಕಾಗ, ತೆಂಗಿನಕಾಯಿ ಹಾಕಿದಾಗ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ ಹದ ಮಾಡ್ಕೊಳ್ಬೇಕು. ನೋಡಿ ಈ ಥರ ಇರುತ್ತೆ ನೋಡಿ. ಗಾತ್ರ ಅನ್ನೋದು ಹಾಗೆ ಇರುತ್ತೆ. ಚೆನ್ನಾಗಿ ಹುಳಿ, ಉಪ್ಪು, ಖಾರ ಹಿಡಿದಿರುತ್ತೆ. ಇನ್ನೂ ಚೆನ್ನಾಗಿ ಕುದಿ ಬರ್ಬೇಕಿದೆ ಆಯ್ತಾ. ಒಂದು 5 ನಿಮಿಷ. ಸರ್ ಸುಮಾರು ಒಂದು 10 ನಿಮಿಷ ಆಯ್ತು. ಈಗ ಆಯ್ತು, ರೆಡಿಯಾಗಿದೆ ಮಾವಿನಕಾಯಿ ಸಾರು. ಮಾವಿನ ಹಣ್ಣು, ಮಾವಿನ ಹಣ್ಣಿನ ಸಾರು ನೋಡ್ರಿ ರೆಡಿ ಆಯ್ತಾ. ಕೊನೆಯದಾಗಿ ಸ್ವಲ್ಪ ಒಗ್ಗರಣೆ, ಸಾಸಿವೆ ಒಗ್ಗರಣೆ ರೆಡಿ ಇರುತ್ತೆ ನಮ್ಮಲ್ಲಿ ಯಾವಾಗಲೂ. ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ತುಪ್ಪ, ವಾಹ್, ನಾವು ಕೇಳಿದ, ನೀವು ಕೇಳಿದ ಮಾವಿನ ಹಣ್ಣಿನ ಸಾರು.
ಗೋಪಾಲ್ ಕೃಷ್ಣ ಅವರ SGK ಕ್ಯಾಟ್ರಿಂಗಿನ ಸೊಬಗು. ಬಣ್ಣ ಆದ್ರೆ ಹಿಂಗಿರ್ಬೇಕು, ಅಲ್ವಾ? ಬಾಯಲ್ಲಿ ನೀರು ಬರುತ್ತಲ್ಲ. ಮಾವಿನ ಹಣ್ಣಿನ ಸಾರು. ಹೌದೌದು, ಮಾವಿನ ಹಣ್ಣು ಸ್ವಲ್ಪ ಬಾಯಲ್ಲಿ ನೀರು ಬರ್ತದೆ, ಹೌದು. ಅದರೊಟ್ಟಿಗೆ ಮಸಾಲ ಬರಿತಾ ಒಂದು ಪರಿಮಳ ಅದ್ಭುತ. ಬಿಸಿ ಬಿಸಿ. ಸರ್, ಅದ್ಭುತ ಅಡಿಗೆ ತೋರಿಸಿದಕ್ಕೆ ಖುಷಿ ಆಗ್ಬಿಟ್ಟಿದೆ ನಮಗೆ. ಸೆರಾಹಿನ್ ಟೆರ ಇದು ಒಂದು ಸ್ನೇಕ್ ಪ್ಲಾಂಟ್ ಅಂತ. ಸ್ನೇಕ್ ಪ್ಲಾಂಟ್ ಒಳ್ಳೆ ಆಕ್ಸಿಜನ್ ಕೊಡುತ್ತೆ, ಲಕ್ಸ್. ಅದೃಷ್ಟ ಇರಲಿ. ಓಕೆ, ಥ್ಯಾಂಕ್ ಯು ಸರ್. ಸೊ ನಮ್ಮ ಮನೆ ರಸದೂಟದವ್ರು ಕೊಟ್ಟಿದ್ದು ಇಲ್ಲೇ ಇಟ್ಟಿರ್ತೀನಿ. ಈಗ ನಮ್ಮ ಮಾವಿನ ಹಣ್ಣಿನ ಸಾರು. ರಸಭರಿತ, ಅದ್ಭುತ, ರುಚಿ ಭರಿತ, ವೈಭೋಗ, ರುಚಿಯ ವೈಭೋಗ ಸರ್ ಇದು. ಸೂಪರ್. ಹೌದು. ಅಬ್ಬಬ್ಬಬ್ಬಬ್ಬ ಮಾಡಿ ಟೇಸ್ಟ್ ಮಾಡಿದ್ದೆ ಅವತ್ತು, ಅದಕ್ಕಿಂತ ಉತ್ತಮವಾಗಿ ಬಂದ್ಬಿಟ್ಟಿದೆ ಅವತ್ತು. ಯಾಕಂದ್ರೆ ಇದೊಂಥರ ಲ್ಯಾಬ್ ತರ ಕಿಚನ್, ಎಲ್ಲ ಅಳತೆ ಮಾಡಿ ಕರೆಕ್ಟ್ ಆಗಿ ಮಾಡಿ ತೋರಿಸಿದ್ರಿ. ಇವಾಗ ಮಾವಿನ ಸೂಪರ್. ಓಕೆ, ಥ್ಯಾಂಕ್ ಯು. ಸೊ ಅದ್ಭುತ ರೆಸಿಪಿ ಸಿಕ್ಕಿದೆ ನಮಗೆ. ಸೊ ಇದನ್ನ ಮುಗಿಸ್ಬಿಟ್ಟು ಮುಂದಿನ ಸಚಿಗೆ ಮತ್ತೊಂದು ರೆಸಿಪಿ ಸಿಗೋಣ. ನಮಸ್ಕಾರ. ಸರ್, ಗಿಡ ಅಂತೂ ಕೊಟ್ವಿ ಅದ್ಭುತವಾಗಿ. ಇದು ನಮ್ಮ ತಂದೆಯವರು. ಅವರು ಬಹಳ ಮುತುವರ್ಜಿ ವಹಿಸಿ ಮಕ್ಕಳಿಗಾಗಿ ಕಥೆಗಳು ಬರೀತಿದ್ರು. ಅದು ಕೆಲವೊಂದು ಪೇಪರ್ಗಳಲ್ಲಿ ಅಂದ್ರೆ ದಿನಪತ್ರಿಕೆಯಲ್ಲಿ ಪಬ್ಲಿಷ್ ಆಗಿದೆ. ಸೊ ಅವನ್ನೆಲ್ಲ ನಾವು ಒಂದು ಇದು ಮಾಡಿ ಸಣ್ಣ ಪುಸ್ತಕ ಮಾಡಿದ್ವಿ. ಸೊ ಅದನ್ನ ನಿಮ್ಮ ಮಗಳಿಗೆ ಒಳ್ಳೆ ಐಡಿಯಾ ಸರ್. ಒಳ್ಳೆ, ಥ್ಯಾಂಕ್ ಯು. ಇಂಥದ್ದೆಲ್ಲ ಬೇಕು. ಹೌದು, ಮಕ್ಕಳು ಓದುವಂತ ಕಥೆಗಳು. ಓಕೆ, ಥ್ಯಾಂಕ್ ಯು. ಕತೆ ರಾತ್ರಿ ಹೊತ್ತು ಕತೆ ಅಂತ ಕೇಳಿದ್ರೆ ಇದು ಓದ್ಬಿಟ್ಟು ಹೇಳ್ಬಿಡಿ. ಹೌದು, ನಾವು ಇದನ್ನ ಓದ್ಬಿಟ್ಟು ಅವಳಿಗೆ ಹೇಳ್ಬೇಕು. ಕತೆ ಕೇಳ್ತಾಳವಳು ರಾತ್ರಿ ಮಲ್ದಾಗ, ಕತೆ ಹೇಳಿ ಅಂತಾಳೆ. ಹೌದು, ಇಂಥದ್ದೆಲ್ಲ ಬೇಕಾಗತ್ತೆ. ಹೌದು. ಬಂದರು ಬಾವ ಬಂದರು. ಸರ್ ನಮಸ್ಕಾರ. ನೀವ್ ಎಲ್ಲಿರ್ತಿರಲಿ ಫಾಲೋ ಮಾಡ್ತಾ ಇರ್ತೀವಿ ಸರ್. ಯಾಕಂದ್ರೆ ಅದ್ಭುತ ನೋಡಿ ಸರ್, ಹಿಂದೆ ಮಹಲ್ ನೋಡಿ, ಪ್ಯಾಲೇಸ್, ನ್ಯೂ ಕ್ಯಾಸಲ್, ದಿಲ್ ಕ್ಯಾಸಲ್ ಅಂತ, ಉಳಿಸೂರು ರೋಡು, ಮೈಸೂರು. ಹೌದು. ವಿಶೇಷವಾಗಿ ಕಾಣ್ತಾ ಇದೆ. ಈಗ ನಮ್ಗೆ ನಾವು ಮಾಡೋದಕ್ಕಿಂತ ಹೇಳ್ದಾರ ಗೊತ್ತಾಗೋದು ನಮ್ಗೆ, ಹೇಳಿ ನಮ್ಗೆ ಗೊತ್ತಾಗೋದು. ಯಾಕಂದ್ರೆ ಮಧ್ಯಾಹ್ನ ಹಾಗೆ ಮಧ್ಯಾಹ್ನ ಒಂದು 300 ಜನಕ್ಕೆ ಊಟ ಇತ್ತು. ಸೂಪರ್ ಆಗಿತ್ತು. ಎಲ್ಲ ಈ ಉಡುಪಿ ಸ್ಟೈಲ್, ಕುಂದಾಪುರ ಸ್ಟೈಲ್, ಬೆಂಗಳೂರು ಸ್ಟೈಲ್ ಎಲ್ಲ ಮಿಕ್ಸ್ ಮಾಡಿ ಒಂದು ಮೈಸೂರಲ್ಲಿ ಒಂದು ಊಟ ಬಡಿಸಿದ್ವಿ. ಮಧ್ಯಾಹ್ನದ ಊಟ ಸೂಪರ್ ಆಗಿತ್ತು. ಎಲ್ಲ ಖುಷಿ ಆಯ್ತು. ಈಗ ಸಾಯಂಕಾಲನೂ ಹಾಗೆ ರಿಸೆಪ್ಷನ್ ಇತ್ತು 1000 ಜನಕ್ಕೆ. ಅದು ತುಂಬಾ ಖುಷಿ ಆಯ್ತು. ಎಲ್ಲ ಐಟಮ್ ಚೆನ್ನಾಗಿದೆ. ವೆಲ್ಕಮ್ ಜ್ಯೂಸ್ ಇಂದ ಹಿಡಿದು ಕಟ್ ಫ್ರೂಟ್ಸು, ಬೀಡ, ಆಮೇಲೆ ನಮ್ಮ ಊಟದ ಐಟಮ್ಗಳು, ಸ್ವೀಟ್ ಕಾರ್ನ್ ಸೂಪು, ಆಮೇಲೆ ಜಾಕ್ ಫ್ರೂಟ್ ಪಾಯಸ, ವಿಶೇಷವಾಗಿ ಜಾಕ್ ಫ್ರೂಟ್ ಪಾಯಸ ಮಾಡಿದ್ವಿ. ಆಮೇಲೆ ಉಪ್ಪಿನಕಾಯಿ, ಸ್ಪ್ರೌಟ್ಸ್ ಕೋಸಂಬರಿ, ಕಾರ್ನ್ ಕೋಸಂಬರಿ, ಮೊಳಕೆ ಪಲ್ಯ, ಹೆಸರು ಕಾಳು ಮೊಳಕೆ ಪಲ್ಯ, ಅದು ಆಯ್ತಾ, ಮಿಕ್ಸಡ್ ಪಲ್ಯ, ಆಮೇಲೆ ಕೊಟ್ಟೆ ಬಿರಿಯಾನಿ. ಹೌದು, ಲೀಫ್ ಬರುತ್ತಲ್ಲ, ಲೀಫ್ ಜಾಕ್ ಫ್ರೂಟ್ ಲೀಫ್ ಸರ್. ಹೌದು, ಲೀಫ್. ಆ ಲೀಫ್ ಇಂದ ಕೊಟ್ಟೆ ಬಿರಿಯಾನಿ ಮಾಮೂಲಿ ಅದ್ರಲ್ಲೇ ಮಾಡೋದು ನಾವು. ಒಂದು ಮೈಸೂರು ಅರಮನೆಗಳ ನಗರಿ. ಹೌದು. ಇಲ್ಲಿ ಛತ್ರಗಳು ಅರಮನೆ ತರ ಕಾಣ್ತವೆ. ಇದು ಅರಮನೆ ಇದ್ದಾಗೆ ಇದೆ. ಈ ಗೆಸ್ಟ್ ಗಳಿಗೆ ನೋಡಿ ಅಲ್ಲ ತಿರುಗಿಸಿ. ಹೌದು, ಗೆಸ್ಟ್ ಗಳಿಗೆ ಇದೊಂದು ಹೋಟೆಲ್ ತರ ಮಾಡ್ಬಿಟ್ಟ ರೂಮ್ಸ್. ಹೇಗಿದೆ ನೋಡಿ, ಇದು ಪಾರ್ಟ್ ಆಫ್ ಇದು ಸರ್. ಹೌದು. ಈ ಛತ್ರದ ಪಾರ್ಟ್ ಇದು, ರೂಮ್ ಅದು. ಹೇಗಿದೆ ನೋಡಿ, ಅದು ಒಂದ್ ಛತ್ರ ಮಾಡ್ದಾಗೆ ಮಾಡ್ಬಿಟ್ಟಿದ್ದಾರೆ. ಅಲ್ಲಿ ಗೆಸ್ಟ್ ಉಳ್ಕೊಂಡು ಇಲ್ಲ ಡೈರೆಕ್ಟ್ ಎಂಟ್ರಿ.
ಅಡುಗೆ ತುಂಬಾ ಚೆನ್ನಾಗಿದೆ, ಮತ್ತೆ ಪ್ರೆಸೆಂಟೇಷನ್ ಚೆನ್ನಾಗಿತ್ತು, ಇದು ಚೆನ್ನಾಗಿದೆ, ಸ್ವೀಟ್ ಕಾರ್ನ್ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ಸಾಂಬಾರು ಆಸಮ್. ಆಮೇಲೆ ಪಲಾವ್ನು ತುಂಬ ಸ್ಪೈಸಿ ಇಲ್ಲ, ಇಟ್ ವಾಸ್ ಚೆನ್ನಾಗಿತ್ತು. ಊಟ ಅಂತೂ ಸೂಪರ್ ಆಗಿದೆ ನೋಡಿ. ಎಲೆಯಲ್ಲಿ ಯಾವುದು ಬಿಟ್ಟಿಲ್ಲ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಯಾವುದನ್ನು ಜಾಸ್ತಿ ಹಾಕಿಸ್ಕೊಳ್ಳಿ, ಒಂದೊಂದು ಹಾಕಿಸ್ಕೊಂಡ್ರೆ ಇನ್ನೊಂದು ಮಿಸ್ ಆಗಿಬಿಡುತ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಂದಕ್ಕಿಂತ ಒಂದು ಸೂಪರ್. ಫುಡ್ ಇಸ್ ಸೂಪರ್ ಆಗಿದೆ. ಅದು ಎವ್ರಿಥಿಂಗ್, ಆಲ್ ಐಟಮ್ಸ್ ಆರ್ ಗುಡ್. ವಾಟ್ ಎವರ್ ಯು ಆಸ್ಕ್, ದ ಐಟಮ್ಸ್ ಆರ್ ವೆರಿ ಗುಡ್. ಅಹಲ್ಯ ಭಾರತ ನೀವು ಫೇಮಸ್ ಮಾಡಿದ್ದೀರಾ. ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿ ಫುಲ್ಲು ಮೊದಲು ನಮ್ಮ ಅಜ್ಜಿಯವರೆಲ್ಲ ಮಾಡ್ತಿದ್ದ ಜ್ಞಾಪಕ. ಆಮೇಲೂ ಈಗ ಕಲ್ತ್ಕೊಂಡಿದ್ದಾರೆ ಮನೆಯಲ್ಲಿ. ಬಟ್ ಇಟ್ ವಾಸ್ ಹಾಂಡ್ ಅಪ್. ಅವ್ರು ಮಾಡಿರೋ ಅಡುಗೆ ಪಕ್ಕಾ ಬ್ರಾಹ್ಮಣರ ಅಡುಗೆ. ಆಹಾರ ಸಂಸ್ಕೃತಿ ಸೊಗಸು ಇಲ್ಲಿದೆ. ಪಾಕಶಾಸ್ತ್ರದ ವಿಧ ವಿಧ ಪ್ರಯೋಗ, ನೋಡುಗರಿಗೆ ಹೊಸ ರುಚಿಯೋಗ. ಮನೆ ಮನೆ ರಸದೂಟ, ಮನೆ ಮನೆ ರಸದೂಟ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.